ತೆಗೆಯಬೇಕು. ಒಳಗೊಳ್ಳುವಿಕೆ ಅಂದರೆ ಕಲ್ಚರ್ ಆಫ್ ಇನ್ಕ್ಲೂಸಿವ್ನೆಸ್. ಆಂತರಿಕ ಈಗ ಇದೆ, ಆದರೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಹೇಗೆ ನಾವು ಒಳಗೊಳ್ಳುವಿಕೆ ಸಂಸ್ಕೃತಿಯನ್ನು ನಾವು ಮಾಡಿಕೊಂಡಾಗ ನಮ್ಮ ಜೀವನ ಹೇಗೆ ಸುಂದರವಾಗುತ್ತೆ ಅನ್ನುವ ಬಹಳ ಮಾಡ್ತೇನೆ. ಹಾಗೂ ಸಹೋದರಿಂದ ಅವ್ರನ್ನ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅವರು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಗುರು ಕ್ರಮೆಗೆ ನನ್ನನ್ನು ಹಾಗೂ ಹಿರಿಯರು ಸನ್ಮಿತ್ರರು ರಂಗನಾಥ ಸರ್ ಅವರಿಗೆ ವಿದ್ಯಾರ್ಥಿ, ಅದು ಆಧುನಿಕ ವಿಜ್ಞಾನವನ್ನು ಬೋಧನೆ ಮಾಡತಕ್ಕಂತಹ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡತಕ್ಕಂತಹ ನನ್ನನ್ನು ಈ ಒಂದು ಆಧ್ಯಾತ್ಮಿಕ ಶಿಬಿರದಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಕ್ಕಂತಹ ದೇಶ ಇನ್ನೊಂದು ದೇಶವನ್ನು, ಮತ್ತೊಂದು ರಾಜ್ಯವನ್ನು, ಒಂದು ಕುಟುಂಬ ಮತ್ತೊಂದು ಕುಟುಂಬವನ್ನು, ಕುಟುಂಬದೊಳಗೆ ತಮ್ಮ ಅಣ್ಣನ್ನ ದ್ವೇಷ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕೂಡ ಹೊರ ಜಗತ್ತಿನಲ್ಲಿ ನಾವು ಬಹಳ ಶ್ರೀಮಂತಿಕೆಯಿಂದ ಕಾಣಿಸ್ಕೊಳ್ತಿದ್ದೇವೆ. ಸಂಸ್ಕೃತಿ ಅಂತ ನಾನಾದರೂ ಅನ್ಕೊಂಡು, ಹಾಗಾದ್ರೆ ಒಳಗೊಳ್ಳುವಿಕೆಯ ಸಂಸ್ಕೃತಿ ಬಗ್ಗೆ ಏನಾದರೂ ಒಂದೆರಡು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರಿಗೆ ಈ ಒಂದು ತಂತ್ರಜ್ಞಾನ ಯುಗದಲ್ಲಿ ಒಳಗೊಳ್ಳುವಿಕೆಯ ಸಂಸ್ಕೃತಿಯ ಬಗ್ಗೆ ಮಾತನಾಡೋಣ ಅಂತ ನಿಮ್ಮ ಮುಂದೆ ನಿಂತಿದ್ದೇನೆ. ಹೇಳುತ್ತೆ, ಮಂಗನಿಂದ ಮಾನವ 4 ಕಾಲುಗಳ ಮೇಲೆ ದೇಹವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಓಡಾಡ್ತಕ್ಕಂಥ ಒಂದು ಪ್ರಾಣಿ ಸಹಸ್ರ ವರ್ಷಗಳ ನಂತರ 2 ಕಾಲುಗಳ ಮೇಲೆ ದೇಹವನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಮಾನವ ಪ್ರಾಣಿಯಾಗಿ ಪರಿವರ್ತನೆ ಆಯಿತು. Its body with the support of 4 legs has become an animal which can now balance the body with the support of only 2 legs. ಅದು ಒನ್ ಟೈಪ್ ಆದರೆ ಇನ್ನೊಂದು ಇಂಟೆಲೆಕ್ಚುಯಲ್ ಎಬಿಲಿಟಿ ಸಾಕಷ್ಟು ಬದಲಾವಣೆ ಆಯಿತು. ಆ ಬದಲಾವಣೆ ಒಂದು ದಿನದಲ್ಲ ಆದ್ದಲ್ಲ. ಪದನ ಬಳಸಿದ್ರೆ ನನಗೆ ತಪ್ಪಾಗ್ತದೇನೋ ಅಂತ ಎಲ್ಲೋ ಒಂದ್ ಕಡೆ ಕಾಡ್ತದೆ. ಕಾರಣ ನಾವು ಮಾನವರು ಇನ್ನು ಮನುಷ್ಯತ್ವವನ್ನು ಪಡ್ಕೊಂಡಿಲ್ಲ ಅಂತ ನಾನಾದ್ರೂ ಅಂದ್ಕೋತೀನಿ. ಎಷ್ಟೋ ಇವತ್ತು ಪೇಪರ್ ಬೆಳಿಗ್ಗೆ ಎದ್ದು ನೋಡಿದ್ರೆ ಯಾರು ಯಾರನ್ನ ಕೊಂದಿದ್ದಾರೆ, ಯಾರು ನನ್ನ ಸ್ನೇಹಿತರೊಡಗೂಡಿ ನನ್ನ ಕುಟುಂಬಸ್ಥನಾಗಿ, ಹಾಗಾಗಿ ಅವನೇನ್ ಮಾಡ್ತಾನೆ, ಒಂದು ವ್ಯವಸಾಯವನ್ನ ಕಲ್ತ್ಕೊಳ್ತಾನೆ, ಕಲ್ಟಿವೇಶನ್ ಹೋಗ್ತದೆ, ಅದು ಗ್ರಾಮ ಆಗ್ತದೆ, ತರ ಪಟ್ಟಣ ಆಗ್ತದೆ, ಪಟ್ಟಣ ನಂತರ ಹೀಗೆ ಎಲ್ಲ ದೊಡ್ಡದಾಗಿ ಬೆಳೆದು ಬಂದಂತದ್ದ ಕಾಲಘಟ್ಟದ ನಂತರ ಯೋಚನೆ ಮಾಡ್ತಾನೆ. 100 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಯ್ತು. ಅಂದ್ರೆ ವಿಕಾಸ ಹೋಗಿ ಎಲ್ಲ ಒಂದು ಕಡೆ ನಮ್ಮ ರೆವಲ್ಯೂಷನ್ ಕಡೆ ಬರ್ತಾ ಇದೆ. ತದನಂತರ ಕೈಗಾರಿಕಾ ಕ್ರಾಂತಿ ಆಯಿತು. ಸುಮಾರು 1890 ಇಸ್ವಿನಲ್ಲಿ ಇತ್ತು. ಈ ಕೈಗಾರಿಕಾ ಕ್ರಾಂತಿಯಿಂದ ನಮ್ಮ ಜೀವನ ಸಾಕಷ್ಟು ಗುಣಮಟ್ಟ ಇಂಪ್ರೂವ್ ಆಯಿತು. ಯುಗದಲ್ಲಿ ಎಲೆಕ್ಟ್ರಾನಿಕ್ ಯುಗ ಬರ್ತದೆ. ಎಲೆಕ್ಟ್ರಾನಿಕ್ ಇವತ್ತೆಲ್ಲ ನೋಡಿ, ಈ ಅಂದ್ರೆ ಎಲೆಕ್ಟ್ರಾನಿಕ್ ಕೂಡ, ಮದುವೆಗಳು ಕೂಡ ಎಲೆಕ್ಟ್ರಾನಿಕ್ಲೇ ಆಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ. ಒಂದು ಹುಡುಗಿನ ಸೋಷಿಯಲ್ ಮೀಡಿಯಾದಲ್ಲೇ ಭೇಟಿ ಆಗ್ತೇನೆ. ಶಾಲೆ ಕಾಲೇಜುಗಳು ಕೂಡ, ಪಾಠ ಪ್ರವಚನಗಳು ಕೂಡ ಎಲೆಕ್ಟ್ರಾನಿಕ್ ಯುಗದಲ್ಲೇ ಆಗ್ತಾ ಇದೆ. ಅಂದ್ರೆ ಈಸ್ ಇನ್ ಎವರಿಬಡಿ ಈ ಅಂತ ಸ್ಟಾರ್ಟ್ ಆಗುತ್ತೆ. ಈಸ್ ಇನ್ ಎವ್ರಿವೇರ್ ಅನ್ಕೊಂಡ್ರೆ ಈ ಸ್ಟಾರ್ಟ್ಸ್ ವಿತ್ ಈಸ್ ಇನ್ ಎವರಿಬಡಿ, ಈಸ್ ಎವರಿವೇರ್, ಈಸ್ ಇನ್ ಎವ್ರಿಥಿಂಗ್. ಪ್ರತಿಯೊಂದು ವಸ್ತುದಲ್ಲೂ ಕೂಡ ಇವತ್ತು ಈ ಕಾಣ್ತಾ ಇದೀವಿ. ಈ ಅಂದ್ರೆ ಎಲೆಕ್ಟ್ರಾನಿಕ್ಸ್. ಅಂದ್ರೆ ಈಸ್ ಇನ್ ಎವರಿಬಡಿ, ಇನ್ ಎವ್ರಿಥಿಂಗ್ ಅಂಡ್ ಎವರಿವೇರ್. ಬಟ್ ನಾವು ಗಮನಿಸಬೇಕಾದ ಅಂಶ ಅಷ್ಟೇ ಅಲ್ಲ, ಈ ಆಲ್ಸೋ ಈಸ್ ಇನ್ ಎಂಡ್ ಅಂತ. ಬಹುಶಃ ಇವತ್ತು ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ವಿಜ್ಞಾನ ಬೆಳೆದಂತೆಲ್ಲ ಸೌಕರ್ಯ ತುಂಬಾ ಇದೆ, ಆದರೆ ವಿಜ್ಞಾನ ಬೆಳೆದಂತೆಲ್ಲ ಸೌಕರ್ಯವನ್ನು ನಾವು ಬಯಸಿ ಆ ಪ್ರಕೃತಿ, ಆ ವಿಕೃತ ಮನಸ್ಸನ್ನೇ ನಮ್ಮ ಪ್ರಕೃತಿ ಅಂತ ಮಾಡಿಕೊಂಡು ಆ ವಿಜ್ಞಾನವನ್ನ ಪಾಸಿಟಿವ್ ಡೆವಲಪ್ಮೆಂಟ್ಗೆ ಬಳಸ್ಕೊಳ್ಳಲು ನಾವು ನೆಗೆಟಿವ್ ಡಿಟೋರಿಯೇಷನ್ಗೆ ಬಳಸ್ಕೊಳ್ತಾ ಇದ್ದೀವಿ. ಅಂತಹ ವಿಕೃತ ಮನಸ್ಸುಗಳಿಂದ ಏನಾಗ್ತದೆ, ವಿಜ್ಞಾನದಿಂದ ಸೌಕರ್ಯ ಬರೋದಕ್ಕಿಂತ ಹೆಚ್ಚಿಗೆ ಕಸದ ಸಂಗತಿಗಳು ಜಾಸ್ತಿ ಬರ್ತವೆ. ಹಾಗಾಗಿ ನಮ್ಮ ಇತ್ತೀಚಿನ ಆಧುನಿಕ ಕವಿ KC ಶಿವಪ್ಪ ಒಂದು 4 ಸಾಲುಗಳನ್ನ ಬರೀತಾರೆ. ವಿಜ್ಞಾನ ಬೆಳೆದಂತೆಲ್ಲ ಇದೆ ಸೌಕರ್ಯ 100, ಕಸದ ಸಂಗತಿ ಅಂತೆಯೂ ಇದೆ ರಾಶಿ. ಅಂದ್ರೆ ಸೌಕರ್ಯ ಇರೋದು 100 ಅಷ್ಟೇ, ಕಸದ ಸಂಗತಿ ರಾಶಿ. ತೂರಿ ಜಳ್ಳನು ಅತ್ತ, ಜಳ್ಳು ಅಂದ್ರೆ ನಿಮ್ಗೆ ಬಹುಶಃ ಗೊತ್ತಿದೆ ಅನ್ಕೊಂಡು, ಜಳ್ಳನು ಅತ್ತ ಅರಸು ಕಾಳನ್ನು ಇತ್ತ. ಕಾಳು ಅಂದ್ರೆ ನಮಗೆ ಬೇಕಾಗಿರೋದು, ವಾಟ್ ವಿ ರಿಯಲಿ ವಾಂಟೆಡ್, ಅದನ್ನ ಈ ಕಡೆ ತಗೋ.
ಅನ್ವಾಂಟೆಡ್ ಎಲ್ಲ ದೂರ ಕಳಿಸು. ಅಂದ್ರೆ ಒಕ್ಕಣೆ ಮಾಡುವಾಗ ಅರಸು ಕಾಳನ್ನು ಇದ್ದ ಅರಿವಿದ್ದರೆ ಸೌಖ್ಯ ಮಧುರಾಮ. ಅರಿವು ಅಲ್ಲ ನಮ್ಮಲ್ಲಿ, ನಮ್ಮ ಆತ್ಮ ಸಾಕ್ಷಿ ಅಂತ ಒಂದಿದೆಯಲ್ಲ, ನಮ್ಮ ಆತ್ಮ ಗೌರವ ಅನ್ನೋದೊಂದಿದೆಯಲ್ಲ, ಆ ಒಂದು ಆತ್ಮ ಜ್ಞಾನ ನಮ್ಮಲ್ಲೆಲ್ಲ ಕಡಿಮೆ ಕಾಣ್ತಾ ಇದೆ. ನಾವೆಲ್ಲ ಜ್ಞಾನವಂತರೆ, ವಿ ಆರ್ ಆಲ್ ನಾಲೆಡ್ಜಬಲ್ ಪರ್ಸನಾಲಿಟೀಸ್, ಬಟ್ ನಾಲೆಡ್ಜ್ ಅಲೋನ್ ಡಸಂಟ್ ಸರ್ವ್ ದ ಪರ್ಪಸ್. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಾವ್ ಏನ್ ಮಾಡ್ತಿದೀವಿ, ನಮ್ಮ ಡೆಸ್ಟಿನೇಷನ್ ಏನಪ್ಪಾ ಅಂದ್ರೆ, ಸಮ್ ಐ ವಾಂಟ್ ಟು ಬಿಕಮ್ ರಿಚ್, ಐ ಡೋಂಟ್ ಮೈಂಡ್ whichever the way I make use of it, but I want to be an accomplisher. Everybody concentrates, even ನಮ್ಮ ಇವತ್ತಿನ ಎಜುಕೇಶನ್ ಪದ್ಧತಿ ಕೂಡ ಶಿಕ್ಷಣ ಸುಂದರವಾಗಿದೆ. ಆ ಸುಂದರತೆಯನ್ನು ಆನಂದಿಸಿ ನಾವು ಮತ್ತೊಬ್ಬರ ಜೊತೆ ಇರಬೇಕು ಅನ್ನೋದಾದ್ರೆ ನಮ್ಮ ಒಳ ಜಗತ್ತಿನ ಸೌಂದರ್ಯವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಆ ಒಳ ಜಗತ್ತಿನ ಸೌಂದರ್ಯವನ್ನು ವೃದ್ಧಿಸ್ಕೊಂಡು ಹೋದ್ರೆ ಬಹುಶಃ ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾವಿಬ್ರು ಒಂದೇ. ಪ್ರೀತಿ ವಿಶ್ವಾಸಗಳು ಬೆಳೆಯಬೇಕು, ನಂಬಿಕೆಗಳು ಬರಬೇಕು, ಸಂಬಂಧಗಳನ್ನ ಕಟ್ಟಿ ಬೆಳೆಸೋದಿಕ್ಕೆ ನಾವು ಕೆಲಸ ಮಾಡಬೇಕು, ಬಂಧನಗಳನ್ನ ಕಳಚಿಕೊಳ್ಳೋ ಕಡೆ ನಾವು ಹೋಗಬೇಕು. ಬಹುಶಃ ಇದೇ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿಸ್ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಅಂತ ನಾನಾದ್ರೂ ಭಾವಿಸ್ಕೊಳ್ತೇನೆ. ಈ ಸಂಬಂಧಗಳನ್ನ ಕೃತಿ ಬರ್ತದೆ. ನಿಮಗೆ ಒಂದು ಸಣ್ಣ ಕತೆ. ಒಂದು ಊರಿನಲ್ಲಿ ಒಬ್ಬ ಆಕೆ ತಾಯಿ, ಒಂದು ಗಂಡು ಮಗು. ಆ ತಾಯಿ ಅನ್ಫಾರ್ಚುನೇಟ್ ಗಂಡನ ಕಳ್ಕೊಂಡಿದ್ದಾಳೆ. ಆ ಮಗುನ ಬೆಳೆಸ್ತಾ ಇದ್ದಾಳೆ. ಆ ಹುಡುಗನ್ನ ಓದಿಸಿ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಂಬಳಕ್ಕೆ ಕೆಲಸಕ್ಕೆ ಸೇರಿಸ್ತಾಳೆ. ಅಂದ್ರೆ ಅವಳ ಶ್ರಮ, ಅವಳ ಪರಿಶ್ರಮ. ಹುಡುಗ ಓದ್ತಾನೆ, ಕಷ್ಟಪಡ್ತಾನೆ, ಪದವೀಧರ ಆಗ್ತಾನೆ, ಇಂಜಿನಿಯರ್ ಪದವೀಧರನೇ ಆಗ್ತಾನೆ ಅನ್ಕೊಳ್ಳಿ. ಯಾವುದೋ ಒಂದು ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿಲಿ ಅವನು ಕೆಲಸ ತಗೊಳ್ತಾನೆ, ಒಳ್ಳೆ ಸಂಬಳ ಪಡಿತಾ ಹೋಗ್ತಾನೆ. ಆವಾಗ ಆ ಕಂಪನಿಯಲ್ಲಿ ಅವನಿಗೆ ಒಂದು ಹುಡುಗಿ ಪರಿಚಯ ಆಗ್ತದೆ. ಒಂದು ಸಣ್ಣ ಕತೆ. ಆ ಹುಡುಗಿ ಪರಿಚಯ ಆದಾಗ ಇಬ್ರು ಸ್ನೇಹ ಇದ್ದದ್ದು ಪ್ರೀತಿ ಆಗ್ತದೆ. ಇಬ್ರು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗ ತಂದು ಮನೆಯಲ್ಲಿ ಅಮ್ಮನಿಗೆ ಹೇಳ್ತಾನೆ ಅವನು, ಅಮ್ಮ, ನನ್ನ ಸಹೋದ್ಯೋಗಿ ಇದ್ದಾರೆ, ಅವ್ರನ್ನ ಕಂಡ್ರೆ ನನಗೆ ಬಹಳ ಆಸಕ್ತಿ ಇದೆ, ಒಬ್ರಿಗೊಬ್ರು ಪ್ರೀತಿಸ್ತಿದ್ದೀವಿ, ನಾವು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನಗೊಂಡಿದ್ದೀವಿ, ನಿನ್ನ ಆಶೀರ್ವಾದ ಬೇಕು ಅಂತ ಕೇಳ್ತಾನೆ. ಆದ್ರೆ ಆಕೆ ಅದಕ್ಕೆ ಒಪ್ಪಲ್ಲ. ಯಾಕೆ ಅಂದ್ರೆ ಆಕೆ, ನಾನ್ ನೋಡಿದವಳೆ ಆಗಬೇಕು, ನೀನೇ ಹೆಂಗೋ ನೋಡ್ಕೊಂಡ್ರೆ ಆಗೋಲ್ಲ, ನನಗೆ ಬೇಕಾದವಳು ನಾನು ಸೊಸೆ ತರಬೇಕು. ಇಲ್ಲಿ ನೋಡಿ, ಅವಳು ಸೊಸೆ ತರಬೇಕಾಗಿದ್ದು, ಆತನಿಗೆ ಹೆಂಡತಿ ತರಬೇಕಾಗಿದ್ದು ನನಗಂತೂ ಅರ್ಥ ಆಗ್ತಿಲ್ಲ. ಆದ್ರೆ ಅವಳು ಹೇಳೋದೇನು ಅಂದ್ರೆ, ನಾನ್ ನೋಡಿದ ಹುಡುಗಿ ಪಡಿಬೇಕು. ಆದ್ರೆ ಈ ಹುಡುಗ ಒಪ್ಪಲ್ಲ, ಕಮಿಟ್ ಆಗ್ಬಿಟ್ಟಿದ್ದಾನೆ, ಬಾಯಿ ಮಾತು ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಒಂದು 4 ತಿಂಗಳು 5 ತಿಂಗಳು ತಡೆದ್ರು ಕೂಡ ವಿಧಿ ಇಲ್ಲದೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬರ್ತಾನೆ. ತಾಯಿಗೆ ತುಂಬಾ ಸಿಟ್ಟು ಬರ್ತದೆ. ತಾಯಿ ಮಗನ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ, ಸೊಸೆ ಮೇಲೆ ಕೋಪಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾಳೆ. ಈಕೆ ನನ್ನ ಮಗನ ಬಲೆಗೆ ಬಿಡಿಸ್ಕೊಂಡು, ನಿಮಗೆ ಗೊತ್ತಿದೆ ಭಾಷೆಗಳು, ಈಕೆ ನನ್ನ ಮಗನ ಹೆಂಗೋ ತನ್ನ ಸೆರಗ್ ಹಾಕೊಂಡ್ಲು, ಹೀಗೆಲ್ಲ ಮಾತನಾಡ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲರ ಸೊಸೆ ಮೇಲೆ ಕಂಪ್ಲೇಂಟ್ ಕೊಟ್ಕೊಂಡು ದಿನನಿತ್ಯ ಸೊಸೆಯನ್ನ ಬೈಲಿಕ್ಕೆ ಶುರು ಮಾಡ್ತಾಳೆ. ಆ ಸೊಸೆಯು ಕೂಡ ಒಳ್ಳೆ ಕೆಲಸದಲ್ಲೇ ಇದ್ದಾಳೆ. ಅವಾಗ ಏನ್ ಮಾಡ್ತಾನೆ ಮಗ, ವಿಧಿ ಇಲ್ಲ, ಸರೋಗಿಸ್ಕೋಬೇಕು. 1 ವರ್ಷ ಕಾಯ್ತಾನೆ. ಅಮ್ಮ ಯಾವುದೇ ರೀತಿ ಅದನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅಮ್ಮನ ವಿಲೇಜ್ ಅಲ್ಲೇ ಬಿಟ್ಟು ಮಗ ಸೊಸೆ ಪಟ್ಟಣಕ್ಕೆ ಬಂದು ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು ಆ ಜಾಗದಲ್ಲಿ ಒಂದು ಮನೆ ತಗೊಂಡು ವಾಸ ಇದ್ಲಿಕ್ಕೆ ಶುರು ಮಾಡ್ತಾರೆ. ಬಹಳ ಖುಷಿಯಿಂದ ಸಂತೋಷದಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಅಮ್ಮ ಅಲ್ಲೇ ಬೈಕೊಂಡು ಹಳ್ಳಿನಲ್ಲೇ ಇದ್ದು ಕೆಲವು ವರ್ಷಗಳ ನಂತರ ವಯಸ್ಸಾಯ್ತಲ್ಲ, ತಿರುಗಾಡಬೇಕಾದ್ರೆ ಬಿದ್ದು ಬಿಡ್ತಾಳೆ. ಕಾಲು ಮುರಿದೋಗುತ್ತೆ. ಮುರಿದ ಮೇಲೆ ಮಗ ಏನ್ ಮಾಡ್ತಾನೆ, ಅಮ್ಮನ ಅಲ್ಲೇ ಬಿಟ್ರೆ ಚೆನ್ನಾಗಿರಲ್ಲ, ಏನ್ ಮಾಡೋಕ್ಕಾಗತ್ತೆ, ಕರ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಹೆಂಡತಿಯನ್ನ ಕನ್ವಿನ್ಸ್ ಮಾಡ್ತಾನೆ. ನೀನು ಆಕೆ ಪ್ರೀತಿಯನ್ನ ಗಳಿಸಿ ಆಯ್ತು ಅಂತ ಹೇಳಿ ಅಮ್ಮನ್ನ ಕರ್ಕೊಂಡ್ಬಂದು ತನ್ನ ಮನೇಲಿ ಇಟ್ಕೊಳ್ತಾನೆ. ಆ ಬಂದ ಮುದುಕಿ ಇದ್ದಾಳಲ್ಲ, ವಯಸ್ಸಾಗಿರೋ ಆ ಲೇಡಿ ಅದೇ ಕೋಪವನ್ನ ಸೊಸೆ ಮೇಲೆ ಇಟ್ಕೊಂಡಿರ್ತಾಳೆ. ಬಂದಿದ್ದಾಳೆ, ಮನೇಲಿದ್ದಾಳೆ, ನೋಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ದಿನನಿತ್ಯ ಸೊಸೆಯನ್ನ ಏನಾದ್ರೂ ಒಂದು ಮಾತಿನಲ್ಲಿ ಕೆರಳಿಸೋದು. ಸಂಜೆ ಅವಳು ಕೆಲಸ ಬಿಡಲ್ಲ ಮಾಡಿ ಅನುಮಾನಗಳನ್ನ ಸೃಷ್ಟಿಸಿ ಎಲ್ಲ ಮಾಡ್ಲಿಕ್ಕೆ ಶುರುವಾದಾಗ ಆ ಸೊಸೆ ಏನ್ ಮಾಡ್ತಾಳೆ, ಪ್ರತಿನಿತ್ಯ ಅಡಿಗೆ ಮಾಡಿ ಅತ್ತೆಗೆ ಬರೆಸ್ತಿದ್ದವಳು ನಿಲ್ಲಿಸ್ಬಿಡ್ತಾಳೆ. ತಾಯಿ ಗಂಡನಿಗೆ ಹಾಕೋದು ನಿಲ್ಲಿಸ್ತಾಳೆ. ಬರ್ತಾ ಹೋಟೆಲ್ಗಳಲ್ಲಿ ಪ್ಯಾಕೆಟ್ ಕಟ್ಕೊಂಡ್ ಬರ್ತಾಳೆ, ಗಂಡನಿಗೆ ಬಡಿಸ್ತಾಳೆ, ಉಳಿದದನ್ನ ಅತ್ತೆ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ. ಯಾವಾಗ ಇವಳು ಅಡಿಗೆ ಮಾಡೋದು ನಿಲ್ಲಿಸಿ ಹೋಟೆಲ್ ತಂದದ್ದು ಉಳಿದರಷ್ಟೇ ಕೊಡ್ಲಿಕ್ಕೆ ಶುರು ಮಾಡ್ತಾಳೋ ಆಗ ಮಗ ಶುರು ಮಾಡ್ತಾನೆ. ತಾನು ಬರ್ತಾ ಅಮ್ಮನಿಗೋಸ್ಕರ ಪ್ಯಾಕೆಟ್ ತರ್ತಾನೆ.
ಹೋಟ್ಲ್ ಕಟ್ಸ್ಕೊಂಡ್ಬರೋದು, ಇಡ್ಲಿನೋ ದೋಸೆನೋ ಅತ್ತೆ ಅಮ್ಮನ ನೋಡ್ಕೊಳ್ಳೋದು, ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಈ ಅತ್ತೆಯ ಕಾಟ ಮತ್ತಷ್ಟು ಜಾಸ್ತಿ ಆಗತ್ತೆ. ಅತ್ತೆಗೆ ಏನೋ ಒಂದು ಕೋಪ, ಒಂದು ಹೊರಗೊಳ್ಳುವಿಕೆ ಸಂಸ್ಕೃತಿ ಸೊಸೆಯಲ್ಲೂ ಬಂದು ಕೂಡ ಅತ್ತೆಯಿಂದ ನಾನು ದೂರ ಆದ್ರೆ ಸಾಕು ಅನ್ನೋ ಮಟ್ಟಿಗೆ ಅವಳು ಬಂದ್ಬಿಟ್ಟಿರ್ತಾಳೆ. ಹಾಗೊಂದು ದಿನ ಆಕೆಯ ಚಿಕ್ಕಪ್ಪ ಅಂದ್ರೆ ಸೊಸೆಯ ಚಿಕ್ಕಪ್ಪ ಒಬ್ಬ ವೆಲ್ ನೋನ್ ಏನೋ ಡಾಕ್ಟರ್ ಅನ್ಕೊಳ್ಳೋಣ, ಆ ವೈದ್ಯನ ಹೋಗಿ ಕೇಳ್ತಾಳೆ, ಚಿಕ್ಕಪ್ಪ ನಮ್ಮ ಅತ್ತೆಯಿಂದ ತುಂಬಾ ತೊಂದರೆ ಆಗಿದೆ, ನನಗೆ ನಾನೇನಾದ್ರೂ ಮಾಡಬೇಕು, ನಾನು ಬದುಕಲ್ಲ, ಇಲ್ಲ ಅತ್ತೆ ಬದುಕಬಾರದು. ಇವೆರಡೆ. ಚಿಕ್ಕಪ್ಪನಿಗೆ ಹೇಳ್ತಾಳೆ, ನೀವೇನಾದ್ರೂ ಮಾಡಿ, ಇಲ್ಲ ನನಗೆ ಔಷಧಿ ಕೊಡಿ. ಅತ್ತೆನ ಕೊಲ್ಲೋ ಮಟ್ಟಿಗೆ ಆಕೆ ಯೋಚನೆ ಮಾಡ್ತಾಳೆ. ಹೆಂಗಿದೆ ನೋಡಿ ನಮ್ಮ ಮನಸ್ಸು. ಆಗ ಚಿಕ್ಕಪ್ಪ ಹೇಳ್ತಾನೆ, ಇಲ್ಲಮ್ಮ ಹಂಗೆಲ್ಲ ಅನ್ಕೋಬೇಡ ಅಂತ ಎಲ್ಲೋ ಮಾಡಿ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡಿದ್ರು ಆಕೆ ಒಂದಿನ ಹೇಳ್ಬಿಡ್ತಾರೆ, ಇಲ್ಲಪ್ಪ ನೀನ್ ಚಿಕ್ಕಪ್ಪ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಐ ಆಮ್ ಶೂರ್ ಬೈ ನೆಕ್ಸ್ಟ್ ವೀಕ್ ನಾನು ಇರೋಲ್ಲ, ನನ್ನನ್ನು ಮತ್ತೆ ನಾಳೆ ಬಾ ಅಂತ ಹೇಳ್ತಾನೆ. ಬಂದಾಗ ಮಗಳಿಗೆ ಅಂದ್ರೆ ಅಣ್ಣನ ಮಗಳಿಗೆ ಸೊಸೆಗೆ ಒಂದು ಔಷಧಿ ಕೊಡ್ತಾನೆ. ನೋಡು, ಇದು ನೋಡ್ಲಿಕ್ಕೆ ಬೆಳ್ಳಗಿದೆ, ವೈಟ್ ಇನ್ ಕಲರ್, ಯಾರಿಗೂ ಗೊತ್ತಾಗಲ್ಲ. ಒಂದು ಕೆಲಸ ಮಾಡು, ಪ್ರತಿನಿತ್ಯ ನಿಮ್ಮ ಅತ್ತೆ ಮಲ್ಕೋಬೇಕಾದ್ರೆ ಇದನ್ನ ಒಂದು ಸ್ಪೂನ್ ಹಾಲಿಗೆ ಹಾಕಿ ಅದನ್ನ ಬೆರೆಸ್ಬಿಟ್ಟು ಅತ್ತೆಗೆ ಕೊಡಬೇಕಾದ್ರೆ ಕೋಪ ಮಾಡ್ಕೊಂಡ್ ಕೊಡ್ಬೇಡ, ಯಾಕೆ ಅನುಮಾನ ಬರ್ತದೆ. ಪ್ರೀತಿಯಿಂದ ಕೊಡು, ನೀನು ಪ್ರತಿನಿತ್ಯ ಕೊಡು. ಅದು ನಿಮ್ಮ ಅಮ್ಮನ ಕಾಲು ನೋವು ಇದೆಲ್ಲ ಹೋಗಿ ದಪ್ಪ ಆಗಿ ದಟ್ಟಪುಷ್ಟವಾಗಿ ಒಂದು ದಿನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ, ಅದೊಂದು 7-8 ತಿಂಗಳಾಗಬಹುದು ಅಂತ ಹೇಳ್ತಾನೆ. ಈಕೆ ಖುಷಿಯಿಂದ 7-8 ತಿಂಗಳು ತಾನೆ, 7-8 ವರ್ಷ ಸಹಿಸ್ಕೊಂಡ್ಬಂದಿದ್ದೀನಿ, ಇನ್ನೊಂದು 7-8 ತಿಂಗಳು ಸಹಿಸಿದ್ರೆ ಏನಾಗುತ್ತೆ, ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಆ ವೈಟ್ ಕಲರ್ದು ಪೌಡರ್ ತಗೊಂಡ್ಬಂದು ಪ್ರತಿನಿತ್ಯ ಹಾಲಿಗೆ ಹಾಕಿ ಆ ಅಜ್ಜಿಗೆ ಕೊಡ್ತಾಳೆ. ಕೊಡ್ಬೇಕಾದ್ರೆ ಬಹಳ ಪ್ರೀತಿ ವಿಶ್ವಾಸದಿಂದ ನೀಡ್ತಾಳೆ, ನೀವು ಕುಡಿಬೇಕು, 4 ತಿಂಗಳಿಂದ ಹೇಗಿದ್ರು ಅಂತ. ಯಾವಾಗ ಅತ್ತೆಗೆ ಆರೋಗ್ಯ ಸುಧಾರಣೆ ಆಗ್ತದೋ, ನಡಿಲಿಕ್ಕೆ ಶುರು ಮಾಡ್ತಾಳೋ, ಇಂಡಿಪೆಂಡೆಂಟ್ ಆಗ್ತಾಳೋ, ಪ್ರತಿನಿತ್ಯ ಸೊಸೆ ಕೊಡುವ ಪ್ರೀತಿಯನ್ನ ಗಮನಿಸ್ತಾಳೋ, ಆವಾಗ ಅತ್ತೆ ಕೂಡ ಪ್ರೀತಿಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ. ಆವಾಗ ಮಗ ಮತ್ತು ಸೊಸೆ ಮನೆಗೆ ಬರೋಕು ಮುನ್ನ ಸಂಜೆ ಪ್ರತಿನಿತ್ಯ ಆಕೆಗೆ ಆಗೋಷ್ಟು ಶಕ್ತಿ ಮೀರಿ ಅಡಿಗೆ ಮಾಡಿಡ್ತಾಳೆ, ಸ್ವೀಟ್ ಮಾಡಿಡ್ತಾಳೆ. ಪ್ರತಿನಿತ್ಯ ಇಲ್ಲಮ್ಮ ನೋಡು ಕೆಲಸದಿಂದ ಬಂದಿದ್ಯಾ, ಸ್ನಾನ ಮಾಡ್ಕೋ, ಈಗ ಊಟ ಮಾಡದೆ ಮಲಕ್ಕೋಬೇಡ ಅಂತ ಅತ್ತೆ ಕೂಡ ಸೊಸೆಯನ್ನ ಗಮನಿಸ್ಕೊಳ್ಲಿಕ್ಕೆ ಶುರು ಮಾಡ್ತಾಳೆ. 7 ತಿಂಗಳಾಯ್ತು, ಸೊಸೆಗೆ ಈಗ ಅತ್ತೆಯ ಒಂದು ಪ್ರೀತಿ ಗೊತ್ತಾಗ್ತಾ ಇದೆ ಅಂತ ಗಮನಿಸ್ತಿದ್ದಾರೆ, ಅಡಿಗೆ ಮಾಡಿಡ್ತಾರೆ. ನಾನು ಬೆಳಿಗ್ಗೆ ಎಲ್ಲಿ ಹೋಗ್ತೀಯ, ಹೇಗೆ ಹೋಗ್ತೀಯ ಎಲ್ಲ ವಿಚಾರಿಸ್ಕೊಡ್ತಿದ್ದಾರೆ. 1 ತಿಂಗಳಲ್ಲಿ ಸೊತ್ತೋಗ್ತಾರೆ, ನಾನೇ ಮಾಡಿರೋದು ಅಂತ ಗಾಬರಿ ಆಗ್ಬಿಟ್ಟು ಚಿಕ್ಕಪ್ಪನ ಹತ್ರ ಹೊಡೋಗಿ ಕೇಳ್ತಾಳೆ, ಅಪ್ಪ ಚಿಕ್ಕಪ್ಪ ದಯವಿಟ್ಟು ನಮ್ಮ ಅತ್ತೆನ ಬದುಕಿಸ್ಕೊಡಿ, ಈಗ ನನಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ, ಅವ್ರು ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಇನ್ನು ಒಬ್ರಿಗೊಬ್ರು ಇಬ್ಬರಾದ್ರೂ ಕೂಡ ಒಬ್ಬರೇ ಅನ್ನೋ ರೀತಿ ಬದುಕನ್ನು ಕಟ್ಕೊಳ್ತಾ ಇದ್ದೀವಿ, ನನಗೆ ತುಂಬಾ ಸಹಾಯ ಮಾಡ್ತಿದ್ದಾರೆ, ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೋಬಹುದು, ಮನೆ ಬಗ್ಗೆ ಕಾನ್ಸಂಟ್ರೇಟೇ ಮಾಡೋಗಿಲ್ಲ, ನಾನು ಅಷ್ಟರ ಮಟ್ಟಿಗೆ ನಾನು ತೊಡಗಿಸ್ಕೋಬಹುದು, ನನಗೆ ಅತ್ತೆ ಬೇಕು ಅಂತ ಕೇಳ್ತಾಳೆ. ಆಗ ಚಿಕ್ಕಪ್ಪ ಬೈತಾನೆ, ಇದೇನು ಹುಡುಗಾಟ ಅನ್ಕೊಂಡಿದೀಯಾ? ಇಲ್ಲ ಮಗಳೇ, ನಾನು ಆತರ ಯಾವ್ದೋ ಔಷಧಿ ಕೊಟ್ಟಿಲ್ಲ, ನಿಮ್ಮ ಅತ್ತೆ ಆರೋಗ್ಯ ಸುಧಾರಣೆ ಆಗ್ಲಿ ಅಂತ ನಾನು ಔಷಧಿ ಕೊಟ್ಟಿದ್ದೆ. ಈಗ ಆಕೆ ಸುಧಾರಣೆ ಆಯ್ತಲ್ಲ, ನೀನು ಪ್ರತಿನಿತ್ಯ ಪ್ರೀತಿ ತೋರಿಸ್ತಿದ್ದೆ ನೋಡು, ಆ ಪ್ರೀತಿಯನ್ನ ಅರ್ಥೈಸ್ಕೊಂಡಂತ ಅತ್ತೆ ಇವತ್ತು ನಿನಗೆ ವಾಪಸ್ ಪ್ರೀತಿ ಕೊಡ್ತಿದ್ದಾರೆ. ಅಂದ್ರೆ ನೀನು ಒಂದು ಬಾಲನ್ನ ಎಸ್ದ್ರೆ ಅದು ನಿನಗೆ ಬೌನ್ಸ್ ಆಗ್ತಿದೆ ಅಂತ ಹೇಳ್ತೀವಲ್ಲ, ಹಾಗೆ ನೀನ್ ಕೊಟ್ಟದ್ದು ಪ್ರೀತಿ, ನೀನ್ ಗಳಿಸದ್ದು ಪ್ರೀತಿ. ಸುಮ್ಮನೆ ಬರೋಲ್ಲ, ನೀನು ಇನ್ನೊಬ್ಬರಿಗೆ ಪ್ರೀತಿ ಕೊಟ್ರಷ್ಟೇ ನಿನಗೂ ಮತ್ತೆ ಪ್ರೀತಿ ಬರೋದು. ಅದ ಪಾಠ ನಿನಗೆ ಹೇಳಿದ್ರೆ ಅವತ್ತು ನೀನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಅದನ್ನ ಈ ತರ ನಿನ್ನ ಪಾಠ ಹೇಳಿದ್ದೀನಿ ಅಷ್ಟೇ, ನಿಮ್ಮ ಅತ್ತೆ ಎಲ್ಲೋ ಹೋಗಲ್ಲ, 10 ವರ್ಷ ಚೆನ್ನಾಗಿ ಬದುಕ್ತಾರೆ, ಮನೆಗೆ ಹೋಗು ಅಂತ ಹೇಳಿದಾಗ ಸೊಸೆ ಬಹಳ ಖುಷಿಯಿಂದ ಬಂದು ಅತ್ತೆನ ತಪ್ಪಿಕೊಂಡು ಹಳ್ಳಿಗೆ ಶುರು ಮಾಡ್ತಾಳೆ. ಇಲ್ಲಿ ನಾವೇನ್ ಗಮನಿಸ್ತೀವಿ, ಅತ್ತೆ ಮತ್ತು ಸೊಸೆಯರಿಬ್ಬರ ತಳಮಳ ಹೇಗಿತ್ತು, ಆ ಟೆನ್ಷನ್ ಹೇಗಿತ್ತು, ಅದೆಲ್ಲ ಇವತ್ತು ನಿವಾರಣೆ ಆಯ್ತು. ಕಾರಣ ಏನು ಅಂದ್ರೆ ಅತ್ತೆ ಸೊಸೆ ಬೇರೆ ಅಲ್ಲ, ನಾವಿಬ್ರು ಒಂದೇ. ಈ ಒಳಗೊಳ್ಳುವಿಕೆಯ ಸಂಸ್ಕೃತಿ ಬರಬೇಕು. ಅಲ್ಲಿ ಸಂವಿಯ ಸ್ಪೀಕರ್ ಮಾತನಾಡ್ತಾ ಹೇಳಿದ್ರು, ಅಕ್ಕನವರು, ಅವ್ರ ಹೆಸರು ಮರ್ತೆ ನಾನು, ಈಶ್ವರಿ ಅವ್ರು ಮಾತನಾಡ್ತಾ ಹೇಳಿದ್ರು, ಇವತ್ತೆಲ್ಲ ಮೊಬೈಲ್ ಬಳಸೋದು ಜಾಸ್ತಿ ಆಗಿದೆ, ಮೊಬೈಲ್ ಅಲ್ಲಿ ನಾವು ಕಳ್ಕೊಂಡ್ಬಿಟ್ಟಿದೀವಿ, ವಿ ಲಾಸ್ಟ್ ಅವರ್ ಸೆಲ್ಫ್. ಎಲ್ಲಿ? ಮೊಬೈಲ್ ಬಳಸೋದ್ರಲ್ಲಿ. ಬಹುಶಃ ನಾಯಿತ್ತು ತನುವನು ವಾಯಿತ್ತು ಪ್ರಾಣವನು ವಾಯಿತ್ತು, ಎಲ್ಲ ಅವನೇ, ಚನ್ನಮಲ್ಲಿಕಾರ್ಜುನನ್ನೇ. ಅವನು ಬರ್ಲಿಲ್ಲ ಅಂದ್ರೆ, ಮುನಿಸ್ಕೊಂಡೇನವರು ಬರ್ಲಿಲ್ಲ ಅಂದ್ರೆ, ಎನ್ನದೇವ ಚನ್ನಮಲ್ಲಿಕಾರ್ಜುನ ಕಾಣದೆಡೆ ಆನು ಬದುಕುವನಯ್ಯ ಅಂತ ಒಂದು ವಚನ ಬರೀತಾಳೆ. ಹಾಗೆ ಇವತ್ತು ಕೂಡ ಅದೇ ಅಕ್ಕ ಮಾದೇವಿ ಏನಾದ್ರು ಹುಟ್ಟಿ ಇನ್ನೊಂದು ವಚನ ಬರೀದಾದ್ರೆ, ನಾನು ಮೊಬೈಲ್ ನೋಡದೇ ಇದ್ರೆ ಬದುಕ್ಲಿಕ್ಕೆ ಆಗತ್ತಾ? ಈ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಆ ಮೊಬೈಲ್ ಅನ್ನ ಎಷ್ಟರ ಮಟ್ಟಿಗೆ ನಾವು ಪ್ರೀತಿಸ್ತೀವಿ ಅಂದ್ರೆ, ಆ ಮೊಬೈಲ್ ಇಲ್ಲ ಅಂದ್ರೆ ನಮ್ಮ ಜೀವನ ಇಲ್ಲ. ಎಲ್ಲಾ ಬಿಟ್ಟಿರ್ಬೋದು, ಮೊಬೈಲ್ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ಸ್ಪೆಕ್ಟಾಲಜಿ ಬಂದಿರೋದೇ ನಮ್ಮ ಒಂದು ಏಳಿಗೆಗೋಸ್ಕರ.
ವಿಜ್ಞಾನ ಬೆಳೀತಿರೋದೇ ನಮ್ಮ ಸಮೃದ್ಧಿಗೋಸ್ಕರ. ಆದರೆ ಯಾವುದನ್ನ ಯಾವ ಕಾಲಕ್ಕೆ ಯಾವ ವಿಷಯಕ್ಕೆ ಏನಕ್ಕೋಸ್ಕರ ಬಳಸಬೇಕು ಅನ್ನೋದಿದೆಯಲ್ಲ, ಅದು ನಮ್ಮ ಅವೇರ್ನೆಸ್ ಅಂತ ಕರಿತೀನಿ. ಆ ಒಂದು ವಿವೇಕ ನಮ್ಮಲ್ಲಿ ಇರಬೇಕು. ಅಂದ್ರೆ ಏನಾಗತ್ತೆ, ಟೈಮ್ ವೇಸ್ಟ್ ಆಗ್ತದೆ. ಒಂದು ಮಗು ಕೂಡ ಇಬ್ರು ಮನೇಲಿ ಇಟ್ಕೊಂಡು ಅಲ್ಲೇ ಪಾಠ ಪ್ರವಚನಗಳನ್ನ ಶುರು ಮಾಡ್ಕೊಳ್ಳಿ. ಅದು ಟೆಕ್ನಾಲಜಿ. ಆನ್ಲೈನ್ ಎಜುಕೇಶನ್ ಬಂತು, ಈ ಲರ್ನಿಂಗ್ ಬಂತು, ಈ ಎಜುಕೇಶನ್ ಬಂತು. ಹಾಗಾಗಿ ನಾವು ಟೆಕ್ನಾಲಜಿ ಬಿಟ್ಟು ಬದುಕಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗೋದು ಬೇಡ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕರಿತೀವಿ. ನಾವು ಮಗುವಿಗೆ ಏನೆಲ್ಲ ಕಲಿಸಬಹುದು ಅದನ್ನ ಕಂಪ್ಯೂಟರ್ ಕಲಿಸಬಹುದು. ಹಾಗಾದ್ರೆ ಕಂಪ್ಯೂಟರೇ ಜೋರು ಇಲ್ಲ. ನಾವು ಮಕ್ಕಳಿಗೆ ಅದನ್ನ ದಾಟಿ ಕಲಿಸಬೇಕು. ಬರೀ ಕಲಿಕೆ ಅಷ್ಟೇ ಕಲಿಸಿದ್ರೆ ಸಾಲದು, ಅವುಗಳು ಯೋಚನೆ ಮಾಡೋದು ಹೇಗೆ, ಹೌ ಟು ಬಿ ಕ್ರಿಯೇಟಿವ್, ಸೃಜನಶೀಲತೆಯನ್ನ ನಾವು ಹೇಳ್ಕೊಡ್ಬೇಕು. ಬಟ್ ಈ ಕಲಿಕೆ ಹೇಳೋದು ಅಷ್ಟೇ ಅಲ್ಲ. ಆದ್ರೆ ಕೆನಾಟ್ ಥಿಂಕ್, ವಿ ಕೆನಾಟ್ ಟುಡೇ ವಿ ಡೋಂಟ್ ಹ್ಯಾವ್ ಅಂಡ್ ಕ್ರಿಯೇಟ್ ಇಟ್ಸ್ ಓನ್ ನಾಲೆಡ್ಜ್. ನಮ್ಮ ವಿದ್ಯಾರ್ಥಿಗಳು ಹೇಗೆ ತಮ್ಮ ಜ್ಞಾನವನ್ನ ಕಲ್ತ್ಕೊಂಡು ವೃದ್ಧಿಸ್ಕೊಂಡು ಹೋಗ್ತಾರೋ ಹಾಗೆ ಕಂಪ್ಯೂಟರ್ ಮಾಡಬಹುದು. ಆದ್ರೆ ದ ಡಿಫರೆನ್ಸ್ ಇಸ್ ಸ್ಟೂಡೆಂಟ್ಸ್ ಕ್ಯಾನ್ ಥಿಂಕ್. ಆ ಥಿಂಕಿಂಗ್ ಅನ್ನ ನಾವು ಇನ್ಕಲ್ಕೇಟ್ ಮಾಡಬೇಕಾಗತ್ತೆ. ಅದನ್ನ ಆಟಿಟ್ಯೂಡ್ ಅಂತ ಕರಿತೀವಿ. ಇವತ್ತಿನ ಎಜುಕೇಶನ್ ಕಾನ್ಸಿಯಸ್ನೆಸ್, ಇಂಟೆಲಿಜೆನ್ಸ್ ಡಸಂಟ್ ಮ್ಯಾಟರ್ ಟುಡೇ. ವಾಟ್ ಈಸ್ ರಿಯಲಿ ನೀಡ್ ಆಫ್ ದ ಅವರ್ ಈಸ್ ಕಾನ್ಸಿಯಸ್ನೆಸ್.